ಸೊ ಒಂದು ಚಿಕ್ಕ ಮನವಿ ಇದೆ ಸರ್ಕಾರಕ್ಕೆ, ನಾವು ಇದನ್ನ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಿದೆ ಅಂತಂದ್ರೆ ನೆಟ್ವರ್ಕರ್ಸಿಗೆ ಒಂದು ದಿನ ಕೊಡಿ ಅಂತ. ಓಕೆ, ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೋಗೋ ಅನ್ನ ಬಿಡುಗಡೆ ಮಾಡಿ ಅಂತ. ಹೇಗೆ ಡಾಕ್ಟರ್ಸ್ ಲಾಯರ್ಸಿಗೆ ಲೋಗೋ ಇದೆಲ್ಲ ಹಾಗೆ ಈಗ ಹೆಂಗೆ ನಾವು ಶಿಕ್ಷಕರ ಭವನಕ್ಕೆ ಬಂದಿದ್ದೀವಿ, ನೆಟ್ವರ್ಕರ್ಸ್ ಭವನ ಕೂಡ ನಮಗೆ ಕಟ್ಟಿಸ್ಕೊಡಿ ಕರ್ನಾಟಕದಲ್ಲಿ ಅಂತ. ಗೆಟಿಂಗ್? ಸೊ ಹಾಗೆ ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರಲಿ, ವಿಶ್ವವಿದ್ಯಾಲಯದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ಬರಲಿ. ಹೌದಲ್ಲ? ಇವತ್ತು ಯಾವ ಎಲ್ಲ ಚಿಕ್ಕ ಪುಟ್ಟ ಕೋರ್ಸ್ಗಳೆಲ್ಲ ಬಂದ್ಬಿಟ್ಟಿದೆ ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ವಿದ್ಯಾಭ್ಯಾಸ ಇಲ್ಲ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ವಿಶ್ವವಿದ್ಯಾಲಯದಲ್ಲಿ ಬರಲಿ. ಈಗ ಶೂಲಿನಿ ಯೂನಿವರ್ಸಿಟಿ ಹಿಮಾಚಲ ಪ್ರದೇಶದಲ್ಲಿ, ಏಷ್ಯಾ ಖಂಡದಲ್ಲಿ ಅದು ಒಂದೇ ಯೂನಿವರ್ಸಿಟಿಯಲ್ಲಿ ಇರೋದು. ನೆಕ್ಸ್ಟ್ ಬಂದರೆ ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಎಲ್ಲ ಬರೋದು. ಓಕೆ, ಅಲ್ಲಿ ತನಕ ನಾವು ಹೋರಾಡೋಣ. ಅದಕ್ಕೆಲ್ಲ ನೀವೇ ನಾಂದಿ ಆಗ್ತೀರಾ. ಸೊ ನಮ್ದೆಲ್ಲ ಇದರಲ್ಲಿ ಸಿಗ್ನೇಚರ್ ಮಾಡೋಣ. ತದನಂತರ ನಾವೆಲ್ಲ ಸೈನ್ ಮಾಡಿದ್ರೆ, ಒಂದು ಎಲ್ಲ ಬಂದಿರೋರೆಲ್ಲ ಇಲ್ಲಿ ಸೈನ್ ಮಾಡಿದ್ರೆ ಈ ಮನವಿ ಮುಂದುವರಿಯುತ್ತೆ. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸರ್ಕಾರದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಬಿರಗಳನ್ನು ಹಮ್ಮಿಕೊಳ್ಳಿ ಅನ್ನೋದು ಮನವಿ ಇದೆ. ಹಾಗೂ ಯಾರೆಲ್ಲ ರೈತರು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಪ್ರಾಡಕ್ಟ್ಸ್ ಅನ್ನ ಪಡಿತಾರೆ ಅವರಿಗೆ ಸಬ್ಸಿಡಿ ಕೂಡ ಕೊಡಿ ಅಂತ. ಬೇಕಾ ಬೇಡವೋ? ಯಾವ್ದಾವ್ದೋ ಕೆಮಿಕಲ್ ಪ್ರಾಡಕ್ಟಿಗೆಲ್ಲ ಸಬ್ಸಿಡಿ ಸಿಗ್ತಾ ಇದೆ, ಯಾಕೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗಬೇಡ? ಎಸ್ ಸರ್ನು? ಸೊ ಈ ರೀತಿ ತುಂಬ ಇದಿದೆ. ಜೊತೆಗೆ ನೆಟ್ವರ್ಕರ್ಸ್ ಒಂದು ಬೋರ್ಡ್, ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬೋರ್ಡ್ ಬರಲಿ ಅಂತಂದೇಳಿ ನನ್ನ ಮನವಿ ಇದೆ ಸ್ನೇಹಿತರೆ. ಹೇಗೆ ಎಜುಕೇಶನ್ ಬೋರ್ಡ್ ಇದೆ, ಟ್ರಾವೆಲ್ ಬೋರ್ಡ್ ಇದೆ, ನೆಟ್ವರ್ಕ್ ಇಂಡಸ್ಟ್ರಿ ಬೋರ್ಡ್ ಇದೆ. ಇದು ಎಲ್ಲರಿಗೂ ಸಿಗುತ್ತೆ. ಇದರಲ್ಲಿ ಇನ್ನೂ ಹೆಚ್ಚಿನ ಬಾಕಿ ಇದೆ. ಹಾಗೂ ನನ್ನ ಬ್ರೋಚರ್ ಮಾಡಿಸಿದ್ದೀನಿ, ಆ ಬ್ರೋಚರಲ್ಲೂ ಇದಿದೆ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.